ಹೊಸಕೋಟೆಯಲ್ಲಿ ಬೆಳ್ಳಂಬೆಳಿಗ್ಗೆ ಜವರಾಯನ ಅಟ್ಟಹಾಸ ಮಿತಿ ಮೀರಿತ್ತು. ಭೀಕರ ಸರಣಿ ಅಪಘಾತದಲ್ಲಿ 6 ಜನ ಸಾವನ್ನಪ್ಪಿದರು. ಅದರ ಜೊತೆಗೆ ಒಬ್ಬ ಬೈಕ್ ಸವಾರ ಕೂಡ ಸಾವನ್ನಪ್ಪಿದ್ದಾನೆ. ಭೀಕರ ಸರಣಿ ಅಪಘಾತ, ಕಾರ್ನಲ್ಲಿ 6 ಜನ, ಬೈಕ್ ಸವಾರ ಸಾವು. ಕಾರಿನಲ್ಲಿ ಮೃತಪಟ್ಟವರೆಲ್ಲರೂ ಕೂಡ ಕಾಲೇಜಿನ ವಿದ್ಯಾರ್ಥಿಗಳು, 18ರಿಂದ 22 ವರ್ಷ ವಯಸ್ಸಿನವರು. ಔಟಿಂಗ್ ಹೋಗಿ ಜೀವ ಕಳ್ಕೊಂಡಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್. ಕ್ಯಾಂಟರ್ ಚಾಲಕ ಬಾಲಸುಬ್ರಹ್ಮಣ್ಯಂಗೆ ಗಂಭೀರ ಗಾಯ ಆಗಿದೆ. ಸದ್ಯ ಎಂವಿಜೆ ಆಸ್ಪತ್ರೆಯಲ್ಲಿ ಆ ಡ್ರೈವರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹೊಸಕೋಟೆ ಸರ್ಕಾರಿ ಆಸ್ಪತ್ರೆ ಹತ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಆಸ್ಪತ್ರೆ ಬಳಿ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಯಿತು. ಒಬ್ಬೊಬ್ಬ ಮೃತ ಯುವಕರ ಕತೆ ಕೂಡ ಒಂದೊಂದು ರೀತಿ ಇದೆ ನೋಡಿ. ಎಲ್ಲ 18ರಿಂದ 22 ವರ್ಷದ ಯುವಕರು. ಸರಣಿ ಅಪಘಾತದಲ್ಲಿ 6 ಜನ ಕಾರ್ನಲ್ಲಿದ್ದವರು ಸಾವನ್ನಪ್ಪಿದ್ದಾರೆ. ಕೆಲವು ಅಪ್ರಾಪ್ತರು ಕೂಡ ಇದ್ರು ಅನ್ನೋ ಮಾಹಿತಿ ಇದೆ. 16 ವರ್ಷ 17 ವರ್ಷದ ಯುವಕರು ಕೂಡ ಇದ್ರು ಅಂತ ಮಾಹಿತಿ ಇದೆ. ಮನೆಯಲ್ಲಿ ಯಾರಿಗೂ ತಿಳಿಸದೆ ಇವರು ಔಟಿಂಗ್ ಹೋಗಿದ್ರು. ಔಟಿಂಗ್ ಹೋಗಿ ಬರುವಾಗ, ಅಂದ್ರೆ ನೈಟ್ ಔಟ್ ಹೋಗಿದ್ರು, ಔಟಿಂಗ್ ಹೋಗಿ ಬರುವಾಗ ಇಂಥದ್ದೊಂದು ದೊಡ್ಡ ದುರಂತ ನಡೆದಿದೆ. ಮನೆಯಲ್ಲಿ ಯಾರಿಗೂ ಹೇಳದೆ ಔಟಿಂಗ್ಗೆ ತೆರಳಿದ್ರು ಸ್ಟೂಡೆಂಟ್ಸ್. ಸಿಎಂಆರ್ ಶಾಲೆ ವಿದ್ಯಾರ್ಥಿ ಅರ್ಹನ್ ಶರೀಫ್ 17 ವರ್ಷ, HBR ಲೇಔಟ್ ಅವನು. ಇನ್ನು ಸಿಎಂಆರ್ ಸ್ಕೂಲ್ನ ವಿದ್ಯಾರ್ಥಿ 17 ವರ್ಷದ ಆರ್ಯನ್ ಕೂಡ ಸಾವನ್ನಪ್ಪಿದ್ದಾನೆ. ಸಿಎಂಆರ್ ಕಾಲೇಜ್ನ 18 ವರ್ಷದ ಭರತ್ ಫ್ರೇಜರ್ ಟೌನ್ನ ನಿವಾಸಿ. RV ಕಾಲೇಜ್ ವಿದ್ಯಾರ್ಥಿ ಈತನ್ ಜಾರ್ಜ್ ಕೂಡ 17 ವರ್ಷ, ಹುಳಿಮಾವು, ಸಾವನ್ನಪ್ಪಿದ್ದಾನೆ. CLR ಕಾಲೇಜ್ನ 16 ವರ್ಷದ ಅರ್ಹಾನ್ ಫ್ರೇಜರ್ ಟೌನ್ನ ನಿವಾಸಿ ಸಾವನ್ನಪ್ಪಿದ್ದಾನೆ. ಮನೆಯಲ್ಲಿ ಯಾರಿಗೂ ಹೇಳದೆ ಔಟಿಂಗ್ಗೆ ಅಂತ ತೆರಳಿದ್ರು ಸ್ಟೂಡೆಂಟ್ಸ್. ಮಕ್ಕಳು ಮಲ್ಕೊಂಡಿರ್ಬೋದೇನೋ ಮನೆಯಲ್ಲಿ ಅಂತ ಅನ್ಕೊಂಡಿದ್ರು ಪೋಷಕರು. ಆದ್ರೆ ಮನೆಯಲ್ಲಿ ಯಾರಿಗೂ ಹೇಳದೆ ಕದ್ದು ಮುಚ್ಚಿ ಸೈಲೆಂಟ್ ಆಗಿ ಮನೆಯಿಂದ ಹೊರಗಡೆ ಬಂದು ಔಟಿಂಗ್ ಅಂತ ಹೋಗಿದ್ರು. ನೈಟ್ ಔಟ್ ಮುಗಿಸ್ಕೊಂಡು ಬರುವಾಗ ಇಂಥದ್ದೊಂದು ದುರಂತ ನಡೆದಿದೆ. 16-17 ವರ್ಷದ ಯುವಕರಿಗೆ ನೈಟ್ ಔಟ್ ಬೇಕಾ? ಅದರ ಅವಶ್ಯಕತೆ ಇದೆಯಾ? ಅಥವಾ ಅಪ್ಪ ಅಮ್ಮನಿಗೂ ಹೇಳದೆ ಹೋಗುವಂಥದ್ದು ಇದೆಯಾ? ಎಲ್ಲಿ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ರೆ ಇನ್ನು ಹೊರಗಡೆ ಕಳಿಸ್ತಾರೋ ಕಳಿಸಲ್ವೋ ಅನ್ನುವಂಥ ಇದು ಬೇರೆ ಇರುತ್ತಲ್ಲ ಇವ್ರಿಗೆ. ಕಳಿಸ್ತಾರೋ ಕಳಿಸಲ್ವೋ ಇಷ್ಟೊತ್ತಿನಲ್ಲಿ ಹೇಳಿಲ್ಲ ಅಂತಂದ್ರೆ ಒಬ್ಬರಿಂದ ಒಬ್ರು ಇಂತಹ ಬುದ್ಧಿಯನ್ನ ಕಲಿತಾ ಇದ್ದಾರೆ. ಇವತ್ತಿನ ಕಾಲೇಜ್ ಹುಡುಗರಿಗೆ ಹೇಳೋರಿಲ್ಲ ಕೇಳೋರಿಲ್ದಂಗೆ ಆಗಿದೆ. ಆದರೆ ಈಗ ಇದ್ದೊಬ್ಬ ಮಕ್ಕಳನ್ನ ಕಳ್ಕೊಂಡು ಪೋಷಕರು ಎಷ್ಟು ಮಟ್ಟಿಗೆ ನೋವಲ್ಲಿರಬಹುದು ಯೋಚನೆ ಮಾಡಿ. ಇನ್ನು ಬೈಕ್ ಸವಾರ ಗಗನ್ಗೆ ಕಾರ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದ. ಸ್ಪಾಟ್ ಔಟ್. 26 ವರ್ಷದ ಗಗನ್ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರ್ತಿದ್ದಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದೆ. ಮೃತ ಗಗನ್ ಸಹೋದರ ಮಾವ ದೇವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ನಲ್ಲಿ ಸ್ಪೀಡ್ ಆಗಿ ಬಂದು ಗಗನ್ಗೆ ಡಿಕ್ಕಿ ಹೊಡೆದಿದ್ದಾರೆ. ನಮಗೆ ಈ ವಿಚಾರ ಬೆಳಗ್ಗೆ 6 ಗಂಟೆಗೆ ಗೊತ್ತಾಯಿತು. ಕುಟುಂಬಕ್ಕೆ ಆಸರೆ ಆಗಿದ್ದ ಗಗನ್ ಇಲ್ಲ ಅಂತ ಅವ್ರ ಸೋದರ ಮಾವ ಕಣ್ಣೀರು ಹಾಕ್ತಾ ಇದ್ರು. ಬಿಕಾಸ್ ಗಗನ್ ಅವರ ತಾಯಿಗೆ ದೃಷ್ಟಿ ಇಲ್ಲ. ಹಾಗಾಗಿ ಗಗನೇ ಮನೆಯ ಆಸರೆ ಆಗಿದ್ದ. ಗಗನ್ ದುಡಿತಾ ಇದ್ರು. 1 ವಾರ ನೈಟ್ ಶಿಫ್ಟು, 1 ವಾರ ಮಾರ್ನಿಂಗ್ ಶಿಫ್ಟು, ಹೀಗೆ ಶಿಫ್ಟ್ ವೈಸಲ್ಲಿ ಕೆಲಸ ಮಾಡ್ತಿದ್ರು. ಈಗ ಆಲ್ರೆಡಿ ಗಗನ್ನ ಮೃತದೇಹವನ್ನು ಕೂಡ ಕುಟುಂಬಸ್ಥರಿಗೆ ನೀಡಲಾಗಿದೆ. ಕುಟುಂಬಸ್ಥರ ಆಕ್ರಂದನವನ್ನು ನೀವು ಗಮನಿಸಬಹುದು ಮತ್ತು ಎಷ್ಟರ ಮಟ್ಟಿಗೆ ಆ ಅಪಘಾತದ ತೀವ್ರತೆಯನ್ನು ನೀವು ಗಮನಿಸಬಹುದು. ಈ ದಿನ ಬೆಳಗಿನ ಜಾವ ನಮ್ಮ ಬೆಂಗಳೂರು ರೂರಲ್ ಜಿಲ್ಲೆಯ ವ್ಯಾಪ್ತಿಯ ಸೂಳಿಬೆಳೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಭೀಕರ ಅಪಘಾತ ಆಗ್ತದೆ. ಅದರಲ್ಲಿ 7 ಜನ ಮೃತಪಟ್ಟಿರ್ತಾರೆ. ಅವರು ಯಾರು ಏನು ಅನ್ನೋದು ಮೊದಲಿಗೆ ನಮಗೇನು ಮಾಹಿತಿ ಇರೋದಿಲ್ಲ. ಈ XUV 700 ಅಲ್ಲಿ 6 ಜನ ಹುಡುಗರು, ಎಲ್ಲ 16ರಿಂದ 19 ವರ್ಷದ ಹುಡುಗರು 6 ಜನ ಇರ್ತಾರೆ. ಫಸ್ಟ್ ಬೈಕ್ ಹೊಡಿತಾರೆ. ಬೈಕ್ ಹೊಡೆದ ತಕ್ಷಣ ಅದ ಬೈಕಲ್ಲಿ ಇರ್ತಕ್ಕಂಥ ಗಗನ್ ಅನ್ನೋನು ಕೆಳಗಡೆ ಬೀಳ್ತಾನೆ, ಸ್ಪಾಟಲ್ಲಿ ಡೆತ್ ಆಗ್ತಾನೆ. ಮತ್ತೆ ಈ XUV ವೆಹಿಕಲ್ಲು ಒಂದು ಲಾರಿ ಟಿಪ್ಪರ್ ಇರ್ತದೆ, ಅದಕ್ಕೆ ಹಿಂದಕ್ಕೆ ವೀಲ್ ಹೊಡಿತಾನೆ. ಆ 2 ವೀಲು ಆಚೆ ಬಂದ್ಬಿಡ್ತದೆ. ಆ ವೀಲ್ ಟಿಪ್ಪರ್ ಹೋಗ್ಬಿಟ್ಟು ಮುಂದೆ ಟ್ಯಾಪಲ್ ಆಗ್ತದೆ. ಅದರಲ್ಲಿದ್ದವನಿಗೆ ಬರೀ ಹಿಂದ್ಗಡೆ ಗುದ್ದಿರೋದು ಮಾತ್ರ ಗೊತ್ತು. ಆದರೆ ಯಾರು ಗುದ್ದಿದ್ರು ಏನೊಂದು ಗೊತ್ತಿಲ್ಲ. ಆತ್ಮಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ.
ತದನಂತರ ಈ ವೆಹಿಕಲ್ ಅಲ್ಲಿ ಗುದ್ದಿದ ತಕ್ಷಣ 6 ಜನರ ತಲೆ ಓಪನ್ ಆಗಿ ಆ ವೆಹಿಕಲ್ ಮತ್ತೆ 150 ಮೀಟರ್ ಮುಂದೆ ಹೋಗ್ಬಿಟ್ಟು ಆ ಸೈಡ್ ಮೀಡಿಯನ್ಗೆ ಉಜ್ಜಿಕೊಂಡು ಹೋಗಿ ನಿಂತಿರ್ತದೆ. ಸೊ ನಮಗೆ ಮಾಹಿತಿ ಬಂದ ತಕ್ಷಣ ಅವ್ರನ್ನೆಲ್ಲ ಸ್ಪಾಟಲ್ಲೇ ಡೆತ್ ಆಗಿರ್ತಾರೆ. ಅವ್ರನ್ನ ಕೂಡಲೇ ಹೊಸಕೋಟೆ ಹಾಸ್ಪಿಟಲ್ ಗೆ ಸೇರಿಸಿ ಅಲ್ಲಿ PM ಕ್ರಮ ಜರುಗಿಸಲಾಗ್ತಾ ಇದೆ. ಅದರಲ್ಲಿ ನಾವಿಲ್ಲಿ ಸ್ಥಳೀಯರು ಸತ್ಯವಾರ ಅಂತ, ನಾನು ಧರ್ಮಸ್ಥಳದ ವಿಪತ್ತು ನಿರ್ವಹಣಾ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ರಸ್ತೆಯಲ್ಲಿ ಮೋಸ್ಟ್ಲಿ ತಿಂಗಳಿಗೆ ಅಥವಾ 15 ದಿವಸಕ್ಕೆ ಒಂದ್ಸಾರಿ ಆಕ್ಸಿಡೆಂಟ್ ಆಗ್ತಾನೆ ಇರ್ತದೆ, ಒಬ್ರು ಇಬ್ರು ಸ್ಪಾಟ್ ಆಗ್ತಾನೆ ಇರ್ತದೆ. ಇವತ್ತಾಗಿರೋದು ತುಂಬ ದುರಂತದ ಕತೆ. ಬೆಳಗಿನ ಜಾವ 4 ಗಂಟೆ 13 ನಿಮಿಷ ಆಗಿರೋದು. ನಾನೊಂದು 4:45 5 ಗಂಟೆಗೆ ಸ್ಪಾಟಿಗೆ ಬಂದೆ. ಬಂದ ತಕ್ಷಣ ವಿಚಿತ್ರ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು. ಕಾರಲ್ಲಿ ಯಾರೋ ಕೊತ್ನೂರವ್ರಂತೆ 6 ಜನ ಸ್ಪಾಟ್ ಆಗಿದ್ದಾರೆ. ಅವ್ರ ಕಾರ್ ಏನಿಗೂ ಆಗಲ್ಲ. ಬೈಕೋನೊಬ್ಬನಿಗೆ ಸ್ಪಾಟ್ ಆಗವನೆ. ಅವನು ತಿಂಡ್ಲು ಅಂತ ದೇವನಹಳ್ಳಿ ಹತ್ರ ತಿಂಡ್ಲು ಅಂತ ಮಾಹಿತಿ ಸಾಹೇಬ್ರು ಹೇಳಿದರು. ಪಾಪ ಹಿಂಗೆ 6 ಜನ ಇವತ್ತು ಅನ್ಯಾಯವಾಗಿ ವಿಧಿ ತಗೊಂಡ್ಬಿಡ್ತು. ಇಲ್ಲ ರಸ್ತೆ ವ್ಯವಸ್ಥೆ ಹೆಚ್ಚು ಕಮ್ಮಿ ಇರೋದು ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. 3:30 ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ತರ ಕಾರಲ್ಲಿ ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರ್ ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದ. 5:30 ಹೋಗ್ತಾ ಇದ್ದ. 3:30ಗೆ 3:45 ಅಲ್ಲಿ ಬಿಡ್ತಾ ಇದ್ರು. ಒಂದ್ ವಾರ ಆತರ ಶಿಫ್ಟ್ ಮಾಡೋರು, ಜನರಲ್ ಶಿಫ್ಟ್. ಒಬ್ಬೇ ಮಗ ಸರ್. ಅವ್ರ ತಾಯಿ ಇಲ್ಲ ಸರ್, ಅವ್ರ ತಾಯಿ ಕಣ್ ಬೇರೆ ಕಾಣಲ್ಲ. ಒಬ್ಬೇ ಮಗ, ಅವನಿಂದ ಜೀವನ ಅಲ್ಲಿ ಮನೆಯಲ್ಲಿ. ನನ್ ತಂಗಿ ಮಗನೇ. 6 ಗಂಟೆಗೆ ಗೊತ್ತಾಯ್ತು ಈ ತರ ಆಕ್ಸಿಡೆಂಟ್ ಆಗಿದೆ, ಬೇಗ ಬರ್ರಿ ಅಂತ ಪೊಲೀಸ್ ಫೋನ್ ಬಂದಿತ್ತು. ಆಮೇಲೆ ನಾವು ಬಂದ್ವಿ. ಬರೋಷ್ಟೊತ್ತಿಗೆ ಅಲ್ಲಿ ಬಾಡಿಲೆಲ್ಲ ಇಲ್ಲಿ ಶಿಫ್ಟ್ ಮಾಡಿದ್ರು, ಡೆತ್ ಆಗಿದೆ ಅಂತ ಹೇಳಿ. 1 ವರ್ಷದಿಂದ ಮಾಡ್ತಾ ಇದ್ದೆ. ಅಲ್ಲ, ಪಿಲ್ಗುಂಪ ಹತ್ರ ಅಲ್ಲಿ ಡ್ಯೂಟಿ 3:30 ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಈ ತರ ಕಾರಲ್ಲಿ ಬಂದು ಹೊಡೆದಿರೋದು. ಕಾರನ್ನು ಬಂದು ಹೊಡೆದ್ರೆ ಅಲ್ಲೇ ಸ್ಪಾಟ್ ಆಗವನೆ. ಆಮೇಲೆ ಕಾರ್ ಹೋಗಿ ಮುಂದೆ ಬರೋ ಗಾಡಿಗೆ ಕಾರ್ ಹೊಡೆದು ಆ ಕಾರ್ ನೈಟ್ ಡ್ಯೂಟಿ. ಹೊಸಕೋಟೆ ಆಸ್ಪತ್ರೆಯ ಶವಾಗಾರದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಇವತ್ತೊಂದು ದೊಡ್ಡ ಮಟ್ಟದ ಅಪಘಾತ ನಡೆದು ಸರಣಿ ಅಪಘಾತದಲ್ಲಿ ಒಟ್ಟು 7 ಜನ ಯುವಕರು ಸಾವನ್ನಪ್ಪಿರೋದು. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮತ್ತು ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ? ಮೃತದೇಹಗಳನ್ನು ಹಸ್ತಾಂತರ ಮಾಡಾಯ್ತಾ, ಹೇಗೆ ವರ್ಷಿತಾ? ಸಿಂಧೂರ ಹೊಸಕೋಟೆಯಲ್ಲಿ ನಡೆದಂತಹ ಭೀಕರ ಅಪಘಾತ ಏನಿದೆ, ಇದೀಗ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತೆ ಮಾಡಿರುವಂಥದ್ದು. ಸದ್ಯ ಹೊಸಕೋಟೆಯ ಶವಾಗಾರದ ಮುಂದೆ ಕೂಡ ಕುಟುಂಬಸ್ಥರ ಆಕ್ರಂದನ ಕೂಡ ಮುಟ್ಟಿದೆ. ಬೆಳಗ್ಗೆಯಿಂದ ಕೂಡ ತಮ್ಮ ಫ್ಯಾಮಿಲಿಯವರು ಯಾರ್ಯಾರು ಇರ್ತಾರೆ, ಸಂಬಂಧಪಟ್ಟಂತಹ ಫ್ಯಾಮಿಲಿಯವ್ರನ್ನ ಕರೆಸುವಲ್ಲೂ ಕೂಡ ಪೊಲೀಸರು ಇದೀಗ ತಮ್ಮ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಸದ್ಯ ಈಗ 7 ಮೃತದೇಹದಲ್ಲಿ 2-3 ಮೃತದೇಹವನ್ನು ಇದೀಗ ಹಸ್ತಾಂತರವನ್ನು ಮಾಡಿರುವಂಥದ್ದು ಸದ್ಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಈಗ ಇನ್ನೇನು 1 ಮೃತದೇಹವನ್ನು ಈಗ ಶಿಫ್ಟ್ ಮಾಡಲಾಗ್ತಾ ಇದೆ. ಯಾಕಂದರೆ ಇವರು ಕೂಡ 6 ಜನ ಏನಿದ್ರು, ಆ 6 ಜನರು ಕೂಡ ಎಲ್ಲರೂ ಕೂಡ ಅಪ್ರಾಪ್ತರೆ. ಜೊತೆಗೆ ಔಟಿಂಗ್ ಹೋಗಿರ್ತಾರೆ. ಬೆಂಗಳೂರು ಟು ಹೊಸಕೋಟೆಯಿಂದ ದೇವನಹಳ್ಳಿ ಕಡೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿರುವಂಥದ್ದು. ಸದ್ಯ ಇದೀಗ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಇಡ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಒಂದಷ್ಟು ಈಗ ಅರ್ಹನ್ ಶರೀಫ್ ಎಂಬಾತನ ಬಾಡಿಯನ್ನು ಕೂಡ ಇದೀಗ ತಮ್ಮ ಕುಟುಂಬಕ್ಕೆ ತಗೊಂಡು ಹೋಗ್ತಾ ಇರುವ ಮನೆಗೆ ಈಗ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯ ಫ್ಯಾಮಿಲಿಯವರು ಕೂಡ ನಮಗೆ ನೋಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಕೂಡ ಅಪ್ರಾಪ್ತ ಬಾಲಕರೇ. ಅದರಲ್ಲೂ ಗಗನ್ ಎಂಬಾತ 26 ವರ್ಷದವನು ಡ್ಯೂಟಿಯನ್ನು ಮುಗಿಸಿ ಹೋಗ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿದೆ. ಪ್ಯಾನಿಕ್ ಆದಂತಹ ಸಂದರ್ಭದಲ್ಲಿ ಕಾರಲ್ಲಿ ಇದ್ದಂತಹ 6 ಜನ ಅಪ್ರಾಪ್ತರು ಕೂಡ ಹೋಗಿ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಸ್ಪಾಟ್ ಔಟ್ ಆಗಿರುವಂಥದ್ದು. ಸದ್ಯ ಆ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಾಗಿ ನನಗಾಗಲೇ ಹೇಳ್ತಾ ಇದೆ, ಫ್ಯಾಮಿಲಿ ಆಕ್ರಂದನ ಮುಗಿದಿದೆ. ಯಾಕಂದರೆ ಅಷ್ಟೂ ಜನ 6 ಜನ ಏನು ಯುವಕರಿದ್ದಾರೋ ಆ 6 ತಲೆಗೆ ಪೆಟ್ಟಾಗಿರುವಂಥದ್ದು ಸಾಕಷ್ಟು. ಆ ತಲೆಗೆ ಪೆಟ್ಟಾದಂತಹ ಪರಿಣಾಮವಾಗಿ ಇದೀಗ ಎಲ್ಲರೂ ಕೂಡ ಇದೀಗ ಸಾವನ್ನಪ್ಪಿರುವಂಥದ್ದು. ಅಂದರೆ ಈ ಅಪ್ರಾಪ್ತ ಬಾಲಕರಿಗೆ ಯಾರು ಕಾರನ್ನು ಕೊಟ್ಟರು, ಜೊತೆಗೆ ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಯಾಕಂದರೆ ಫ್ರೆಂಡ್ಸ್ಗಳ ಜೊತೆ ಔಟಿಂಗ್ ಹೋಗೋದಾಗಿರ್ಬೋದು, ಅದು ಕೂಡ ಬೆಳ್ಳಂಬೆಳಗ್ಗೆ ಹೋಗ್ತಾರೆ ಔಟಿಂಗಿಗೆ ಅಂತಂದರೆ ಯಾವ ಮಟ್ಟಿಗೆ ಅವರು ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಳ್ತಾರೋ, ಜೊತೆಗೆ ಒಂದಷ್ಟು ಫ್ರೆಂಡ್ಶಿಪ್ಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಮನೆಯವ್ರಿಗೂ ಕೂಡ ಹೇಳಿದೆ, ಮನೆಯವ್ರಿಗೂ ಇನ್ಫಾರ್ಮ್ ಮಾಡಿದೆ, ತಮ್ಮ ಸ್ನೇಹಿತರೊಂದಿಗೆ ಬರ್ತಾರೆ. ಆದರೆ ಈ ರೀತಿ ಆಗತ್ತೆ ಅಂತ ಯಾರೂ ಕೂಡ ಕನಸಲ್ಲೂ ಕೂಡ ಕಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸದ್ಯ ಮೃತದೇಹವನ್ನು 1 by 1 ಆಗಿ ಇದೀಗ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಾ ಇರುವಂಥದ್ದು ಸಿಂಧೂರ. ಒಟ್ಟಾರೆಯಾಗಿ ಸ್ಥಳೀಯರು
ಸಾಕಷ್ಟು ಸ್ಪೀಡಾಗಿ ಬಂದಂತಹ ಕಾರಣಕ್ಕೆ ಇದೆಲ್ಲವೂ ಕೂಡ ಆಗಿದೆ. ಈ ರೀತಿ ಘಟನೆ ಆಗಬಾರ್ದಿತ್ತು, ಆದರೂ ಕೂಡ ಆಗಿರೋದು ನಿಜಕ್ಕೂ ಬೇಸರದ ಸಂಗತಿ. ಹಾಗಾಗಿ ಇದೇ ರೀತಿ ಘಟನೆಗಳು ಒಂದಷ್ಟು ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ಒಂದಷ್ಟು ಗಮನ ಹರಿಸಬೇಕು. ನಾವು ಕೂಡ ಹುಷಾರಾಗಿರಬೇಕು. ಈ ಅಪ್ರಾಪ್ತ ಬಾಲಕರ ಒಂದಷ್ಟು ನಡೆನುಡಿಗಳು ಏನಿರುತ್ತೆ ಅದ್ರ ಬಗ್ಗೆ ಕೂಡ ಪೋಷಕರು ಕೂಡ ಗಮನ ಹರಿಸಬೇಕು. ಸದ್ಯ ಈ ಒಂದು ಭೀಕರ ಅಪಘಾತದಿಂದ ಇಡೀ ಹೊಸಕೋಟೆಯೇ ಒಂಥರ ಶಾಕ್ಗೆ ಒಳಗಾಗಿದೆ. ಸಿಂಧೂರ. ಆಲ್ ರೈಟ್ ವರ್ಷಿತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.